ನಾಗಮಣಿ ವಿಚಾರ ನಮಗೆ ಹೇಳಲ್ಲ ಅಂತ ದುರಹಂಕಾರದಲ್ಲಿದ್ದೆ. ಮಾತಾಡು ನೋಡೋಣ. ನೀನು ಇದೇ ಸ್ಥಿತಿಯಲ್ಲಿ ಹೋಗಿ ನಾಗಮಣಿಯನ್ನು ಪಡ್ಕೊಳ್ತೀಯಾ? ನಿಲ್ಲೋದಕ್ಕೂ ಬಲ ಇಲ್ಲದೆ ಗೆಲ್ಲೋದಕ್ಕೆ ಹೋಗ್ತೀನಿ ಅಂತಿದ್ಯಾ? ಗೆಲ್ಲೋದಕ್ಕೆ ಸಾಧ್ಯನಾ ನಿನಗೆ? ಕಾಲ ಗರ್ಭದೊಳಗೆ ಕಳೆದು ಹೋಗಬೇಕಾಗಿದ್ದ ನೀನು ನಮ್ಮ ಕಾಲೆಡೆಗೆ ತಂದು ನಿಲ್ಲಿಸಿದ್ದು ನಾವು. ನಮಗೆ ನಿನ್ನ ಕಾಲಗರ್ಭದೊಳಗೆ ತಳ್ಳುವುದು ಕಿರುಬೆರಳಿನ ಕೆಲಸ ಅಷ್ಟೇ. ದಾಕ್ಷಾಯಿಣಿ, ಈ ದುರಹಂಕಾರಿ ಜೊತೆ ಏನು ಮಾತು? ನೋಡು ಇವನ ದಾಷ್ಟ್ಯ. ಇವನನ್ನು ಪಾತಾಳ ಕುಪ್ಪಕ್ಕೆ ತಳ್ಳಿ ಬಿಡೋಣ. ಇವನ ದೇಹದ ಜೊತೆಗೆ ಆತ್ಮಕ್ಕೂ ಕೂಡ ಸಾವಾಗಲಿ. ಕೃಷ್ಣ, ಶಾಂತಳಾಗು. ಕೋಪ ಬೇಡ. ನಿನ್ನ ಕೋಪದ ತಾಪಕ್ಕೆ ಇವನು ಭಸ್ಮ ಆಗೋದಕ್ಕೆ ಒಂದು ಕ್ಷಣನೂ ಬೇಡ. ನಿನ್ನನ್ನ ಮೊದಲ ಹಾಗೆ ಮಾಡೋದಕ್ಕೆ ಯಾವ ವೈದ್ಯರಿಂದಲೂ ಸಾಧ್ಯ ಇಲ್ಲ. ಅದು ನಮ್ಮಿಂದ ಮಾತ್ರ ಸಾಧ್ಯ. ನೀನು ನಾವು ಹೇಳುವುದನ್ನು ಕೇಳುವುದಾದರೆ ನಿನಗೆ ಮೊದಲ ರೂಪ ಕೊಡುತ್ತೇವೆ. ಹೇಳು, ನಾಗಮಣಿ ಎಲ್ಲಿದೆ? ನಾಗಮಣಿ ಎಲ್ಲಿದೆ ಅಂತ ಹೇಳಿದ್ರೆ ನೀವು ನನ್ನ ಆಮೇಲೆ ಉಳಿಸ್ತೀರಾ? ಸತ್ತಂಗೇನೆ. ಹೇಳದೆ ಎದುರಿಸ್ತಾ ಇದೀಯ ನೀನು. ಕೃಷ್ಣೆ, ಸಮಾಧಾನ. ನಾಗಮಣಿ ಎಲ್ಲಿದೆ ಅಂತ ನಿನಗ್ ಗೊತ್ತಾ? ಗೊತ್ತು. ಅದನ್ನ ಪಡ್ಕೊಳ್ಳೋದೆ ನನ್ನ ಧ್ಯೇಯ ಆಗಿತ್ತು. ನೀನ್ ನನ್ನ ಮೊದಲಿನ ಹಾಗೆ ಮಾಡಿದ್ರೆ ನಾಗಮಣಿ ಎಲ್ಲಿದೆ ಅಂತ ಹೇಳ್ತೀನಿ. ನಿನ್ನನ್ನು ಮೊದಲು ಇದ್ದ ಹಾಗೆ ಮಾಡಿದ ಮೇಲೆ ನೀನು ಮೋಸ ಮಾಡುವುದಿಲ್ಲ ಅಂತ ಹೇಗೆ ನಂಬುವುದು? ಹೌದು, ಇವನು ಮೊದಲೇ ದುಷ್ಟ ಮನುಷ್ಯನ ದೇಹ, ಆದರೆ ಇವನ ಮನಸ್ಸು ಹಾವಿನ ವಿಷ. ಅಷ್ಟೇ ಅಲ್ಲ, ಇವನಲ್ಲಿ ನಾಗಮಣಿ ಪೂಜೆಯಿಂದ ಪಡೆದುಕೊಂಡಿರುವ ಶಕ್ತಿಯು ಹಾಗೆ ಇದೆ. ಇವನ ಮಾತನ್ನು ನಂಬುವುದು ತುಸು ಕಷ್ಟವೇ. ನನ್ನ ಈ ಸ್ಥಿತಿ ಒಂದರ ಮೇಲೆ ಸೇಡ್ ತೀರಿಸ್ಕೊಳ್ಳು. ನನ್ನ ನೆಮ್ಮದಿಯ ಬದುಕಕ್ ಬಿಡಲ್ಲ. ನನ್ಗೆ ನನ್ ಮೊದಲನೇ ರೂಪ ಕೊಡಿ ಪ್ಲೀಸ್. ನಾಗಮಣಿ ಎಲ್ಲಿದೆ ಅಂತ ಹೇಳ್ತೀನಿ. ಮಾತು ತಪ್ಪಿದ್ರೆ ಸಾವು ತಪ್ಪಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ದಾಕ್ಷಾಯಿಣಿ? ಅರ್ಥ ಆಯ್ತು. ಯಾಕೆ ನನ್ನ ಕಟ್ತಾ ಇದ್ದೀರಾ? ಇದು ಮಹಾಕಾಯ ಕಲ್ಪ ಚಿಕಿತ್ಸಾ ವಿಧಾನ. ನಿನ್ನನ್ನು ಪೂರ್ವ ರೂಪಕ್ಕೆ ತರುವ ಮೊದಲ ಹಂತ. ಎಂತ ಪಾಪಿ ನಾನು ಈ ಜಗತ್ತಿಗೆ ಕರ್ಕೊಂಡ್ಬಂದು ನನ್ನ ತಂದೆನಾ ನಾನೇ ಜಗತ್ತಿನ ಆಚೆ ಕಳಿಸ್ಬಿಟ್ನಲ್ಲ. ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ಈ ಕೈಗಳಿಂದನೇ ಅಲ್ವಾ ನನ್ನ ಅಪ್ಪನ ಸಾಯಿಸಿದ್ದು? ಸ್ವಾಮಿಗಳೇ, ಜಯ ಭೋಲೆನಾಥ. ಪಶ್ಚಾತ್ತಾಪ, ಪಾಪ ಪ್ರಜ್ಞೆ, ಪಾಪ ಭೀತಿ, ಜೀವ ಕೊಟ್ಟವನ ಜೀವ ತೆಗೆದ ಸಂಕಟ ನಿನ್ನನ್ನ ಜಗತ್ತಿಗೆ ತಂದವನು ಎಂದೊಂದುಕೊಂಡವನ ಸಾಯಿಸಿಬಿಟ್ಟೆಯ. ನೀನು ಮಾಡಿದ್ದು
ಘೋರಪಾತಕ ಅನ್ನೋ ಸಂಕಟವ. ಆ ಸಂಕಟ ನಿನ್ನನ್ನು ನರಕಕ್ಕೆ ದೂಡುತ್ತದೆ ಎನ್ನುವ ಒದ್ದಾಟವೇ. ಸ್ವಾಮಿಗಳೇ, ನಿಮಗೆ ಗೊತ್ತಾಯ್ತು? ಸರ್ವಾಂತರ್ಯಾಮಿ ಆ ರಣಭೈರವನ ಹಣ ನೀನು. ಆ ಸ್ಮಶಾನ ರುದ್ರನ ಭೂತ ನಾನು. ಹೀಗಿರುವಾಗ ಬದುಕಿನ ಲೆಕ್ಕ, ಸಾವಿನ ಲೆಕ್ಕ, ಆ ಎಲ್ಲಾ ಲೆಕ್ಕಗಳು ನನಗೆ ತಿಳಿಯದಿರುವುದೇ. ಗೊತ್ತಿತ್ತು ಅವನ ಸಾವು ನಿನ್ನಿಂದಲೇ ಅನ್ನುವ ಸತ್ಯ ನನಗೆ ಮೊದಲೇ ಗೊತ್ತಿತ್ತು. ಸರಿ, ಈಗ ಹೇಳಿ, ನಾನು ಹೇಗಿರ್ಬೇಕು? ನಾನು ಏನ್ ಮಾಡಿದ್ರೆ ಸರಿ, ಏನ್ ಮಾಡಿದ್ರೆ ತಪ್ಪು, ನನ್ನ ಮುಂದಿನ ಗುರಿ ಏನು? ಪಾರ್ವತಿ ರಮಣನ ಹಾಗೆ ಸಂತೋಷದಿಂದಿರಬೇಕು. ಗೌರಿ ಶಂಕರನ ಹಾಗೆ ಆನಂದದಿಂದಿರಬೇಕು. ನೀನು ನಿನ್ನ ಅರ್ಧಾಂಗಿ ಅರ್ಧ ನಾರೀಶ್ವರರ ಹಾಗೆ ಇದ್ದರೆ ಪ್ರೀತಿಯಿಂದ ಭೀತಿ ದೂರವಾಗುತ್ತದೆ. ಆ ನಿನ್ನ ಅರ್ಧಾಂಗಿಯಿಂದ ಸರ್ವಸತ್ಯವೂ ಅರ್ಥವಾಗುತ್ತದೆ. ಅವಳ ಜೊತೆ ಖುಷಿಯಾಗಿ, ನೆಮ್ಮದಿಯಾಗಿ, ಆನಂದದಿಂದಿರು. ಅವಳ ಜೊತೆ ನಿನ್ನ ಇರುವಿಕೆ ನೀನು ಇರುವಂತೆ ಮಾಡುತ್ತದೆ. ನಿನ್ನ ಅರ್ಧಾಂಗಿಯೇ ಸತ್ಯ. ಅವಳೊಳಗಡೆ ಎಲ್ಲವೂ ಅಡಗಿದೆ. ಆ ಸತ್ಯ ನಿನ್ನ ಕಣ್ಣಿಗೆ ಬೀಳುವ ದಿನ ನಿನಗೆ ಎಲ್ಲವೂ ಅರ್ಥವಾಗಲಿದೆ. ಅವಳ ಒಡಲಲ್ಲಡಗಿರುವ ನಿತ್ಯ ಸತ್ಯ, ಮಹಾಸತ್ಯ. ನಿನ್ನ ಸತಿಯೇ ನಿನಗೆ ನಿತ್ಯ ಸತ್ಯ. ಅವಳು ಇಲ್ಲವೆಂದರೆ ನಿನ್ನ ಯಾವ ಪ್ರಶ್ನೆಗೂ ಉತ್ತರವಿಲ್ಲ. ಅವಳಲ್ಲಿ ಸತ್ಯ ಅಡಗಿದೆ. ಸ್ವಾಮಿಗಳೇ, ನೀವು ಹೇಳ್ತಾ ಇರೋದು ಅರ್ಥವಾಗುತ್ತೆ. ಅವಳ ಒಡಲಲ್ಲಿ ಅಡಗಿರುವ ಸತ್ಯ ತಲೆ ಎತ್ತಿ ನಿಂತಾಗ ಅವಳು ಯಾರೆಂದು ನಿನಗೆ ಅರ್ಥವಾಗುತ್ತದೆ. ಜೈ ಭೋಲೆನಾಥ. ನೀನ್ ಹೇಳಿದ ಸ್ವಾಮಿ ಈ ಸ್ವಾಮಿನ? ಡೇಯ್, ಅವನಲ್ಲ ಬಿಡ್ಡ, ಅವನಲ್ಲಿ ಸ್ವಾಮಿ ಹಂಗವನ. ಮಾರ್ರೆ, ಒಂದ್ ನಿಮಿಷ. ಆ ಮಹಾಸ್ವಾಮಿಗಳು ಈ ಕಡಲನ್ನೇ ತಾನೇ ಇರೋದು? ಹೌದು. ಸ್ವಾಮಿಗಳು ಅಂದ್ರ ನಾಟಕ ಮಾಡೋ ಸ್ವಾಮಿಗಳು, ಇಲ್ಲ ಮಾಟ ಮಂತ್ರ ಮಾಡಿಸೋ ಸ್ವಾಮಿಗಳು? ಅಂಗೈನಲ್ಲಿ ಪೀಡೆ ಪಿಚಾಚಿಗಳನ್ನು ಹಾಡಿಸೋ ಸ್ವಾಮಿಗಳು. ತನ್ನ ವಿರೋಧ ನಿಂತವರನ್ನ ತಿರುಗಿ ನೋಡಿದಂಗೆ ಓಡಿಸೋರು. ಉಡ ಏನ್ ಬಿಲ್ಡಪ್ ಕೊಟ್ಟಾಡು. ಅವ್ರು ನಂಬ್ಕೊಂಡ್ರ ನಾವ್ ಅಂದ್ಕೊಂಡಿದ್ ಕೆಲ್ಸ ಆಗ್ಬಿಡ್ತದ. ಅವರು ವಾಮಾಚಾರದಲ್ಲಿ ಎತ್ತದ ಕೈ, ಕಾಲ್ವರಿ ಕಲ್ಲುವರಿ ವಿದ್ಯೆಯಲ್ಲಿ ಪಾರಂಗತರು, ಯಮನ ಜೊತೆಯಲ್ಲಿ ಹೋರಾಡುವ ಸ್ವಾಮಿಗಳು. ಭಯಂಕರ ಉಂಟು ಮಾರ್ಯ. ಅವ್ರೆಲ್ಲಿರ್ತಾರೆ? ಅಕ್ಕಾರಿ ಬೆಟ್ಟದ ಗುಹೆಗಳಲ್ಲಿರ್ತಾರೆ. ಕಾಡಲ್ಲಿ ಕ್ರೂರ ಪ್ರಾಣಿ ಉಂಟಲ್ಲ ಮಾರ್ಯ, ತೊಂದರೆ ಆಗಲ್ವಾ? ಅವರ ಮುಂದೆ ಹುಲಿ, ಸಿಂಹ, ಚಿರತೆ ಎಲ್ಲವೂ ಬೆಕ್ಕಿನ ತರ ಬಿದ್ದಿರ್ತವೆ. ಅದಕ್ಕೆ ಈ ಕಾಡಿನಲ್ಲಿ ಯಾವ ಪ್ರಾಣಿಗಳೂ ಇಲ್ಲ. ಇಷ್ಟೆಲ್ಲ ಹೇಳ್ತಾ ಇದ್ಯಾ? ಅವ್ರ ಹೆಸರೇನು? ಅವರ ಹೆಸರು ತಕ್ಷಕ. ಅವನನ್ನು ನೋಡಿದರೆ ನಂಬುವ ಹಾಗೆ ಕಾಣುತ್ತಾ ದಾಕ್ಷಾಯಿಣಿ? ನೀನು ನಂಬಿದೆಯಾ? ಇಲ್ಲ. ಅವನ ಮಾತು, ಅವನ ನೋಟ ಯಾವುದು ನಂಬೋ ಹಾಗಿಲ್ಲ. ನಿನಗನ್ಸಿದ್ದು ನನಗೂ ಅನಿಸಿದೆ ಕೃಷ್ಣೆ. ಹಾಗಿದ್ದ ಮೇಲೆ ಮೋಸದ ವ್ಯಕ್ತಿಗೆ ಪೂರ್ವ ರೂಪ ಕೊಡುತ್ತೇನೆ ಎಂದು ಏಕೆ ಹೇಳಿದ್ದು? ನಿನಗಿಷ್ಟ ಆಗೋ ನಿರ್ಧಾರ, ನಿನಗ್ ಕಷ್ಟ ಆಗೋ ನಿರ್ಧಾರ ನಾನ್ ಮಾಡ್ತೀನ? ನಮ್ಮ ಗುರಿ ನೆರವೇರ್ಬೇಕು ಅಂದ್ರೆ ಅವನು ನಮ್ಮನ್ನು ನಂಬಬೇಕು, ನಾವು ಅವನನ್ನು ನಂಬಿದ ಹಾಗೆ ಇರಬೇಕು. ಸರಿ, ಆದರೆ ನನಗೆ ಎಲ್ಲೋ ಅನುಮಾನ ಕಾಡುತ್ತದೆ.
ಇಷ್ಟು ದಿನ ಕಷ್ಟಪಟ್ಟು ಹುಡುಕುತ್ತಿದ್ದ ನಾಗಮಣಿ ಕಡೆ ಹೋಗಲು ಇವನು ದೀಪವಾಗಿ ಸಿಕ್ಕಿದ್ದಾನೆ. ನಮ್ಮ ಪ್ರಯತ್ನದಿಂದ ಅವನು ಸರಿ ಹೋದರೆ ನಾಗಮಣಿ ಇರುವ ಜಾಗ ಅವನು ತೋರಿಸುತ್ತಾನಾ? ತೋರಿಸದಿದ್ದರೆ ನಿನ್ನ ಕೋಪಕ್ಕೆ ಅವನು ಉಳಿತಾನ ಕೃಷ್ಣೆ? ಅವನು ನನಗೆ ಮೋಸ ಮಾಡಬಹುದು, ಮಾಡಿ ತಪ್ಪಿಸಿಕೊಳ್ಳಬಹುದು. ಆದ್ರೆ ನಿನ್ನನ್ನು ಎದುರು ಹಾಕಿಕೊಂಡು ಅವನು ಬಾಳಲು ಸಾಧ್ಯವೇ? ನಿನ್ನ ಶಕ್ತಿ, ನಿನ್ನ ಬುದ್ಧಿ, ನಿನ್ನ ಯುಕ್ತಿ, ಇದರ ಸಹಾಯ ನನಗೆ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಅವನಿಗೆ ಪೂರ್ವ ರೂಪ ಕೊಟ್ಟು ನಾಗಮಣಿ ರಹಸ್ಯನ ತಿಳಿಯಲು ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಜೊತೆಗೆ ಇರ್ತೀಯ ಅಲ್ವಾ? ಇರುತ್ತೇನೆ ದಾಕ್ಷಾಯಿಣಿ. ನನ್ನ ಇಷ್ಟು ದಿನದ ಆಸೆ, ಇಷ್ಟು ದಿನದ ಕನಸು, ಇಷ್ಟು ದಿನದ ತಪಸ್ಸು ಕೈಗೂಡೋ ಸಮಯ ಬಂದಾಗ ನನ್ನ ಕೋಪವನ್ನು ಬಿಟ್ಟು ತಾಳ್ಮೆಯಿಂದ ಇರುತ್ತೇನೆ. ಒಕ್ಕಳು ಗುರುಗಳೇ. ತಾಳ್ಮೆ ಇದೆ, ಗುರಿಯನ್ನ ಸಾಧಿಸಲೇಬೇಕು ಅನ್ನೋ ಛಲ ಇದೆ. ನಿಮ್ಮ ಕೆಲಸ ಮಾಡ್ಕೊಡ್ತೀನಿ. ಆದ್ರೆ ಒಂದು ಷರತ್ತು, ನಾನು ಬರಬೇಕು ಅಂದ್ರೆ ನನ್ನನ್ನು ನಿಯಂತ್ರಿಸೋದಕ್ಕೆ ಯಾರು ಪ್ರಯತ್ನ ಪಡಬಾರದು. ನನಗೆ ಯಾರು ಏನು ಹೇಳೋ ಹಾಗಿಲ್ಲ, ನಾನು ಯಾರ ಮಾತನ್ನು ಕೇಳೋದಿಲ್ಲ. ನನಗೆ ಇಷ್ಟ ಬಂದ ಹಾಗೆ ನಾನಿರ್ತೀನಿ. ಯಾಕಂದ್ರೆ ನನಗೆ ನಾನೇ ಗುರು, ನನಗೆ ನಾನೇ ದೇವರು. ನಾಗಮಣಿ ಸಿಕ್ಕಿದ ತಕ್ಷಣ ನಾಗಮಣಿಯನ್ನ ನನಗೆ ಒಪ್ಪಿಸಬೇಕು. ಅದರಿಂದ ಬರೋ ಶಕ್ತಿನ ನಾನ್ ನಿಮಗೆ ಹಂಚ್ತೀನಿ. ನಿಮಗೆ ಅದಕ್ಕೆಲ್ಲ ಒಪ್ಪಿಗೆ ಇದೆ ಅನ್ನೋದಾದ್ರೆ, ನೀವ್ಯಾರು ಮೋಸ ವಂಚನೆ ಮಾಡಲ್ಲ ಅನ್ನೋ ಹಾಗಿದ್ರೆ ನಾನ್ ನಿಮಗೆ ಸಹಾಯ ಮಾಡ್ತೀನಿ. ಇಲ್ಲ ಗುರುಗಳೇ, ನಾವೆಲ್ಲರೂ ಒಂದಾಗೆ ಇರ್ತೀವಿ. ಯಾವುದೇ ಕಾರಣಕ್ಕೂ ನಾವು ನಿಮಗೆ ಮೋಸ ಮಾಡಲ್ಲ ಗುರುಗಳೇ. ಹಾಗಾದ್ರೆ ಎಲ್ರೂ ಪ್ರಮಾಣ ಮಾಡಿ. ಅದನ್ನ ನಾನು ಪಡ್ಕೋಬೇಕು ಅಂತಿದ್ರೆ ನೀವು ಅದನ್ನ ಹಂಚ್ಕೋಬೇಕು ಅಂತಿದ್ದೀರಾ. ಮೊದಲು ಸಿಗಲಿ, ಆಮೇಲೆ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ಎಲ್ರೂ ಬನ್ನಿ, ಪ್ರಮಾಣ ಮಾಡಿ. ನಾಗನಕ್ಷೆ, ಹೋಗು. ಪರಮಶತ್ರುವಿನ ಮೃತದೇಹ ಎಲ್ಲಿದೆ ಅಂತ ತಿಳ್ಕೊಂಡ್ ಬಾ. ನಾಗನಕ್ಷೆ ಯಾಕೆ ಕೆಲಸ ಮಾಡ್ಲಿಲ್ಲ? ಅಂದ್ರೆ ಅವನ ಮೃತದೇಹ ಇಲ್ಲಿಲ್ಲ ಅಂತನಾ? ಅಥವಾ ಆ ದೇಹಕ್ಕೆ ಜೀವ ಇದೆ ಅಂತನಾ? ಶಿವಾನಿ, ಹೋಣ. ಶಿವಾನಿ, ಏನಿದು ಬೇರೆ ಕಲರ್ ಆಗ್ಬಿಟ್ಟಿದೆ? ಅದು ನಾವ್ ಮಾಡಿದ ಪರಿಹಾರ ಪೂಜೆ ಚೆನ್ನಾಗಾಯ್ತು ಅಂದ್ರ ಸೂಚನೆ. ಅದು ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ತ್ರಿಶೂಲ್. ಸತ್ತವ್ರಿಗೇನೋ ಶಾಂತಿ ಸಿಕ್ತು, ಆದ್ರೆ ಬದುಕಿದವ್ರಿಗೆ ಹೋಗೋಣ ಬಾ ಶಿವಾನಿ. ಅವನ ಜೀವ ಹೋಯ್ತಾ ಅಥವಾ ಯಾರಾದ್ರೂ ದುಷ್ಟ ಶಕ್ತಿಯನ್ನ ಬಳಸಿ ಅವನನ್ನ ಭೂಮಿಯ ಒಳ ಪದರದಿಂದ ಹೊರಗೆ ತೆಗೆದ್ರ ಏನಾಗಿರ್ಬೋದು?
ಪರಿಹಾರ ಯಾರು ಮಾಡಿ ಹೋಗಿದ್ದಾರೆ ಗೊತ್ತಾಗುತ್ತಾರೆ. ಓಂ ಜ್ವಾಲಮಾಲಿನಿ, ಜ್ವಾಲಾಮುಖಿ ಹಾರಿಣಿ, ವನದುರ್ಗ, ರಕ್ತೇಶ್ವರಿ, ವೃಂದವಾಲಿನಿ. ರೀನಾ, ಈಗ ಕಂಡ್ಬಿಡು. ವಾವ್, ಅಮೇಜಿಂಗ್. ವಾವ್ ವಾವ್, ಓ ಮೈ ಗಾಡ್. ಅಜಿತ್, ನಾವ್ ಎಲ್ಲಿದ್ದೀವಿ? ಇದು ಯಾವ ಜಾಗ? ಮಂದಾರಗಿರಿ. ನನಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಷ್ಟು ಸುಂದರವಾದ ಜಾಗ, ನನ್ ಲೈಫಲ್ಲಿ ಇಷ್ಟು ಸುಂದರವಾದ ಜಾಗ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ, ಗೊತ್ತಾ? ವಾವ್, ಅಮೇಜಿಂಗ್. ಅಲ್ಲಿ ನೋಡು. ಅಜಿತ್, ಭೂಮಿ ಮೇಲೆ ಈ ತರ ಜಾಗನೂ ಇದೆಯಾ? ಇದು ಭೂಮಿ ಮೇಲಿರೋ ಜಾಗ ಅಲ್ಲ ರೀ, ಭೂಮಿಯಿಂದ ಆಚೆ ಇರೋ ಜಾಗ. ರೀನಾ, ಅಲ್ಲಿ ನೋಡು. ಅಲ್ಲಿಂದ ಬಲಕ್ಕೆ ಕಿನ್ನರ ಲೋಕ, ಹೀಗೆ ಎಡಕ್ಕೋದ್ರೆ ಗಂಧರ್ವ ಲೋಕ, ಹಾಗೆ ಮುಂದೆ ಹೋದ್ರೆ ಗರುಡ ಲೋಕ. ಅಂದ್ರೆ ನಿನ್ ಲೋಕ? ರೀನಾ, ಇಲ್ಲಿ ಎಲ್ಲ ಲೋಕದವರು ವಿಶ್ರಾಂತಿಗಂತ ಬರ್ತಾರೆ. ನನಗೆ ಇಲ್ಲಿವರೆಗೆ ಹೋಗಕ್ ಮಾತ್ರ ಸಾಧ್ಯ, ಇಲ್ಲಿಂದ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದು ಏನಿಲ್ಲ ಬಿಡು. ಅಲ್ಲ, ಇಷ್ಟು ಸುಂದರವಾದ ಲೋಕದಿಂದ ನಮ್ ಲೋಕಕ್ಕೆ ಯಾಕೆ ಬಂದೆ? ನನ್ ಸುಂದ್ರಿನ ಹುಡ್ಕೊಂಡು. ಸುಂದ್ರಿ ಅಲ್ಲಿದ್ದಾಳೆ ಅಂತ ನಿಮ್ಗೆ ಹೇಗ್ ಗೊತ್ತು? ಅದೆಲ್ಲ ಹೇಳೋದು ಕಷ್ಟ, ಆದ್ರೆ ಅದನ್ನ ಕೇಳಕ್ ನನಗಿಷ್ಟ. ಅದನ್ನ ಸಮಯ ಬಂದಾಗ ಹೇಳ್ತೀನಿ. ಮೊದ್ಲು ನಮ್ ಮದ್ವೆ ಆಗ್ಲಿ. ಅಪ್ಪ ಹೊರಗೆ ಹೋಗಿದ್ದಾರೆ, ಅವ್ರು ಬಂದ್ ಕೂಡ್ಲೆ ನಮ್ ಪ್ರೀತಿ ವಿಚಾರ ಹೇಳದೆ, ಆಮೇಲೆ ಮದ್ವೆ ಆಗೋದೆ. ಅಜಿತ್, ಏನ್ ಯೋಚನೆ ಮಾಡ್ತಿದ್ಯಾ? ಅದು ಮದ್ವೆ ಆದ್ಮೇಲೆ ಚಂದ್ರಲೋಕಕ್ಕೆ ಹೋಗೋದು ಅಂತ ಅನ್ಕೊಂಡೆ, ಆದ್ರೆ ಅದಕ್ಕೂ ಮುಂಚೆ ಈಗ್ಲೇ ರೀನಾ, ಇದೇನಿದು? ಅವಾಗಿಂದ 2-3 ಸರಿ ಕಾಲ್ ಬಂತಲ್ಲ. ಅನ್ನೊಂದು ನಂಬರ್ ಬೇರೆ. ಬಾವಾಜಿ ಕಾಲ್ ಮಾಡಿರ್ಬೋದಾ? ಅಕ್ಕ, ಅತ್ತೆ, ಬೇಬಿ, ಬೇಗ ಬನ್ನಿ, ಬೇಗ ಬನ್ನಿ. ಏನೋ ಗೋವಿಂದ, ಬಾವಾಜಿ ಫೋನ್ ಮಾಡಿದ್ದಾರೆ. ಏನು? ನಿಮ್ ಬಾಬು ಫೋನ್ ಮಾಡಿದಾರಾ? ರಿಸೀವ್ ಮಾಡೋ. ವೈಟ್. ಅವರು ಹೊರಗಡೆ ಹೋದಾಗ ಯಾರಿಗೆ ಫೋನ್ ಮಾಡಿದ್ರೆ ಸರಿ, ಯಾರಿಗೆ ಜವಾಬ್ದಾರಿ ಜಾಸ್ತಿ ಅಂತ ತಿಳ್ಕೊಂಡು ನನಗೆ ಕಾಲ್ ಮಾಡಿದ್ದಾರೆ. ಗೋವಿಂದ, ಮೊದಲು ಫೋನ್ ರಿಸೀವ್ ಮಾಡೋ. ಹಲೋ ಬಾವಾಜಿ. ಲೋನ್ EMI? ನನ್ನ ಲೋನು ನನ್ನ EMI ಎರಡೂ ನೀನೇ ಕಟ್ಬಿಡು. ಇಡು ಫೋನ್. ಅವಾಜಿ ಅನ್ಕೊಂಡ್ರೆ ಯಾವ್ದೋ ಪಿಶಾಚಿ ಫೋನ್ ಮಾಡಿ. ನಾನು ಅವರೇ ಫೋನ್ ಮಾಡಿದ್ರು ಅಂತ ಅನ್ಕೊಂಡೆ ಕಣೋ. ಹೇಳ್ದೆ ಕೇಳ್ದೆ ಹೋಗೋ ಬುದ್ಧಿ ಸ್ವಲ್ಪ ಜಾಸ್ತಿ ಆಗಿದೆ ಅವನಿಗೆ.
ಅಲ್ಲ ಮನೇಲಿ ಇಷ್ಟು ಜನ ಇದ್ವಿ, ಒಬ್ಬರು ಮುಂದಾದ್ರೂ ಹೇಳಿ ಹೋಗ್ಬೋದಾಗಿತ್ತಲ್ಲ. ಈ ಬಾವಾಜಿಗೆ ಮನೆಯವ್ರನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಹೊರಗ್ನವ್ರ ಮೇಲೆ ಪ್ರೀತಿ ಜಾಸ್ತಿ. ನಮ್ಗೆ ಯಾರಿಗೂ ಹೇಳಿ ಹೋಗಿಲ್ಲ ಅಂದ್ರು ಆ ನಂದೀಶಿಂಗೆ ಗ್ಯಾರಂಟಿ ಹೇಳೋಗಿರ್ತಾರೆ. ನಂದೀಶ ನಮಗ್ ಹೇಳ್ಬೇಕಲ್ಲ. ಈಗ ಹೇಳಿದ್ರೆ ಕೇಳ್ತಾನಲ್ಲ. ಅಕ್ಕ ಅವನಿಗೆ ಫೋನ್ ಮಾಡು, ಎಲ್ಲಿದ್ದಾನೆ ಅಂತ ಕೇಳು. ಒಂದ್ ನಿಮಿಷ. ಎಲ್ಲೂ ಇದೆಯಾ? ಅಮ್ಮ ನಾನು ಹೊರಗಡೆ ಇದ್ದೀನಿ. ಯಜಮಾನ್ರು ನಿನ್ ಜೊತೆ ಇದ್ದಾರಾ? ಇಲ್ಲಮ್ಮ, ನನಗೆ ಬೇರೆ ಕೆಲಸ ಇತ್ತು, ಹೊರಗಡೆ ಬಂದಿದ್ದೆ. ಹೌದಾ? ಯಜಮಾನ್ರು ನಿಂಗೇನಾದ್ರೂ ಫೋನ್ ಮಾಡಿದ್ರಾ? ಎಲ್ಲಿದ್ದೀನಿ ಅಂತ ಏನಾದ್ರೂ ಹೇಳಿದ್ರಾ? ಹೇಳಿದ್ನಲ್ಲಮ್ಮ, ಅವ್ರನ್ನ ಮನೇಲಿ ನೋಡಿದ್ದೆ ಕೊನೆ. ಆಮೇಲೆ ಫೋನ್ಗೂ ಸಿಕ್ಲಿಲ್ಲ, ನನಗೆಲ್ಲೂ ಕಾಣಿಸ್ಲಿಲ್ಲ ಅವರು. ಹೌದಾ ನಂದೀಶ? ನಾನು ಅವ್ರು ನಿನಗೇನಾದ್ರೂ ಫೋನ್ ಮಾಡಿರ್ಬೋದು ಅಂತ ಅನ್ಕೊಂಡಿದ್ದೆ. ಅಮ್ಮ, ನಾನು ಬೇರೆ ಕೆಲಸದ ಮೇಲೆ ಹೊರಗಡೆ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ನಂದೀಶನಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನತ್ತೆ. ಎಲ್ಲಿ ಹೋದ ಇವನು? ಮನೇಲಿ ನಮ್ಗೆಲ್ಲ ಗೊತ್ತಿಲ್ಲದ ಹಾಗೆ ಏನೋ ಸಮಸ್ಯೆ ಆಗ್ತಾ ಇದೆ ಅನಿಸ್ತಾ ಇದೆ. ಮನೆ ಸೊಸೆ ನೋಡಿದ್ರೆ ಬಸ್ರಿ, ಅವಳು ಮುಂದೆ ಹೇಳೋ ಹಾಗಿಲ್ಲ. ಹೇಳಿದ್ರೆ ಎಲ್ಲಿ ಮನ್ಸಿಗೆ ನೋವು ಮಾಡ್ಕೊಳ್ತಾಳೋ, ಬೇಜಾರು ಮಾಡ್ಕೊಳ್ತಾಳೋ ಅನ್ನೋ ಭಯ. ನಿನ್ನ ಹೆಂಡತಿ ನಿನ್ನನ್ನು ನೋಡಿದ ಹಾಗೆ ದಿಗ್ವಿಜಯನ ಮಗ ಮತ್ತು ಸೊಸೆ ನನ್ನನ್ನ ನೋಡಿದ್ರು. ನೋಡಿ ಎಂತ ಸಮಸ್ಯೆ ಆಗೋಯ್ತು ಅಂತ. ನೀವಿಲ್ಲಿ ಬಂದಿದ್ದಕ್ಕೆ ಯಜಮಾನ್ರ ಮನೆಯವರು ನನ್ನ ಹೆಂಡತಿ ನಿಮ್ಮನ್ನು ನೋಡಾಗಾಯ್ತು. ಈಗ ಮನೆಗೆ ಹೋದ್ರೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾನು ಏನು ಉತ್ತರ ಹೇಳಬೇಕು? ನಂದೀಶ, ಮುಂದೆ ಆಗ್ಬೇಕಾಗಿರೋದೆಲ್ಲ ಪೂರ್ವ ನಿಯೋಜಿತ. ಈಗ ಆದದ್ದು ನಿಮಿತ್ತ, ಮುಂದೆ ಆಗೋದರ ಸೂಚಕ. ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ. ಪ್ರತಿ ಕಾರಣದ ಹಿಂದೆ ಒಂದು ಸತ್ಯ ಇರುತ್ತೆ. ಸ್ವಾಮಿಗಳೇ, ನೀವ್ ಹೇಳ್ತಿರೋದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗತ್ತೆ. ಅರ್ಥ ಆಗೋ ಕಾಲ ಬಂದೇ ಬರುತ್ತೆ. ನಂದೀಶ, ಭಯ ಬೇಡ. ಎಲ್ಲವೂ ಸರಿ ಹೋಗುವುದರ ಸೂಚನೆ ಸಿಕ್ಕಿದೆ. ಜೈ ಜ್ವಾಲಮಾಲಿನಿಯೇ ನಮಃ, ರುಂಡಮಾಲಿನಿಯೇ ನಮಃ. ಗುರುಗಳೇ, ಇನ್ನೇನ್ರಿ ಕಾಣಿಸುತ್ತೆ? ಮಗು ಕಾಣಿಸ್ತಾ ಇದೆ. ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಹಾವು, ನನ್ನ ಕನಸಲ್ಲಿ ಹಾವು, ಇವಾಗ ನನ್ನ ಹೆಂಡತಿ ಹುಟ್ಟಲು ಹಾವು. ಯಾಕೆ ಇವಾಗ ನನ್ನ ಮಗು ರೂಪದಲ್ಲೂ ಬಂದು ಕಾಡ್ಬೇಕು ಅಂತಿದ್ಯಾ ಹಾವುಗಳಿಗೆ? ಇಲ್ಲ, ಇಲ್ಲಿ ಏನ್ ನಡೀತದೆ ನನಗೆ ನಂಬಕ್ಕಾಗಲ್ಲ. ಇನ್ನೊಂದ್ಸಲ ನೋಡಿ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಹೌದು ಮಾಡಬೇಡ. ಹಾಯ್ ಡಾಕ್ಟರ್ ಪ್ಲೀಸ್ ಇನ್ನೊಂದ್ಸರಿ ಸ್ಕ್ಯಾನ್ ಮಾಡಿ ನಾನು ನೋಡ್ಬೇಕು ಪ್ಲೀಸ್. ಆಗ್ಲೇ ಒಂದ್ಸಲ ಚೆಕಪ್ ಆಯ್ತಲ್ಲಪ್ಪ. ಹಂಗಲ್ಲ ಡಾಕ್ಟರ್, ಅದು ಮನೇಲಿ ಎಲ್ರಿಗೂ ತೋರಿಸ್ಬೇಕಲ್ಲ, ಅದಕ್ಕೆ ಒಂದು ಫೋಟೋ ತಕ್ಕೊಂಡ್ಬಿಡ್ತೀನಿ ಅಂತ. ಪ್ಲೀಸ್ ನೀವು ಇನ್ನೊಂದ್ಸತಿ ಮಾಡಿ ನಾನು ಫೋಟೋ ತಕ್ಕೋತೀನಿ ಪ್ಲೀಸ್. ರಿಪೋರ್ಟ್ ಕಳಿಸ್ತೀವಲ್ಲ ಅವಾಗ ನೋಡ್ಕೊಳ್ಳಿ ಪ್ಲೀಸ್. ನಿಮ್ ಕೈ ಮುಗಿತೀನಿ ಡಾಕ್ಟರ್, ಪ್ಲೀಸ್ ಇಲ್ಲೇ ನೋಡ್ಬೇಕು ನಾನು. ಶಿವಾನಿ ಪ್ಲೀಸ್. ಸರಿ ಆಯ್ತು, ಮಲ್ಕಮ್ಮ. ಫೋಟೋ ಹೊಡ್ಕೊಳ್ಳಿ. ಡಾಕ್ಟರ್, ನಿಮ್ಗೆ ಇದು ಹೇಗೆ ಕಾಣಿಸ್ತದೆ ಹೇಳಿ? ಮಗು ಸರಿ, ಇದು ಇದ್ರಲ್ಲೂ ಮಗುನೇ ರೀ. ಮತ್ತೆ ನನಗೆ ಹೀಗೆ ಹೇಗೆ? ಏನಿಲ್ಲ ಡಾಕ್ಟರ್, ಏನಿಲ್ಲ. ಶಿವಾನಿ ಅವರೇ, ಯಾಕೆ ನಿಮ್ಮ ಯಜಮಾನ್ರು ಹೀಗಾಡ್ತಾ ಇದ್ದಾರೆ? ಅವ್ರು ಸ್ವಲ್ಪ ಹಾಗೇನೆ, ಯಾವಾಗ್ಲೂ ತಮಾಷೆ ಮಾಡ್ತಿರ್ತಾರೆ. ಮಗು ನೋಡಿದ ಖುಷಿನಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೆ. ನನ್ನ ಮಗು ನೋಡ್ತೀನಿ ಅಂತ ಎಷ್ಟು ಖುಷಿಯಾಗಿ ಬಂದಿದ್ದೆ. ಶಿವಾನಿ ಬಸ್ರಿ ಅಂತ ಗೊತ್ತಾದಾಗ್ಲೂ ಇಷ್ಟೊಂದು ಖುಷಿಯಾಗಿರಲಿಲ್ಲ. ಆದ್ರೆ ಅವಳು ಹೊಟ್ಟೆಲಿರೋದು ಮಗುವಲ್ಲ, ಹಾವು.
ಯಾರು ಹಲ್ಲಾದ್ರೂ ಹೇಳೋದಕ್ಕೆ ಸಾಧ್ಯ ನನ್ನ ಹೆಂಡತಿ ಹೊಟ್ಟೆಲಿ ಹಾವಿದೆ ಅಂತ ಹೇಳಿದ್ರು ಯಾರು ನಂಬೋದಿಲ್ಲ. ಯಾಕಂದ್ರೆ ಆ ಹಾವು ನನಗೆ ಬಿಟ್ಟು ಬೇರೆ ಯಾರು ಕಾಣಿಸ್ತಾನೆ ಇಲ್ಲ. ನೀವೆಲ್ಲ ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ, ಅವ್ರು ಅಲ್ಲಿ ಹುಡುಕ್ತಾ ಇದ್ದಾರೆ. ಯಾರು ಯಾರನ್ನ ಹುಡುಕ್ತಿರೋದು? ಏನ್ ವಿಷಯ? ಯಜಮಾನ್ರಿಗೆ ಏನೋ ಆಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಮಧುಮತಿ, ಏನ್ ಹೇಳ್ತಾ ಇದ್ಯಾ ನೀನು? ನಾನ್ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ನಮ್ಮ ಯಜಮಾನ್ರು ಸಿಕ್ಕಿದ್ರು. ನಂದೀಶ ದೇವಸ್ಥಾನದಲ್ಲ, ಒಳ್ಳೆ ಭಕ್ತಿ ಬಿಡಿ. ಅವರು ಅವ್ರ ಸ್ನೇಹಿತರ ಜೊತೆಗಿದ್ರು, ಅವ್ರ ಜೊತೆಲಿ ಸ್ವಾಮೀಜಿಗಳು ಇದ್ರು. ಮಧುಮತಿ, ಹೇಳ್ತಾ ಇದೀಯಾ? ಯಾವ ಸ್ವಾಮಿಗಳು? ಅದೇ ಕುಂಬಳಕಾಯಿ ಸ್ವಾಮಿಗಳು ಅಂತ ಹೇಳ್ತಿದ್ವಲ್ಲ, ಅವರೇ ಆ ದೇವಸ್ಥಾನ ಹತ್ರ ಇದ್ದಿದ್ದು. ಅವ್ರೇನ್ ದೇವಸ್ಥಾನಕ್ಕೆ ಬರ್ಬಾರ್ದಾ? ಇನ್ನೊಳ್ಳೆ ಕಥೆ ಆಯ್ತಲ್ಲ. ಅಯ್ಯೋ, ಅವ್ರ ದೇವಸ್ಥಾನಕ್ಕೆ ಬಂದಿದ್ದು ಯಜಮಾನನ್ನ ಹುಡ್ಕೋದಕ್ಕಂತೆ. ನಿನ್ಗೆ ಯಾರು ಹೇಳಿದ್ರು? ನಂದೀಶ್ ಹೇಳಿದ್ನಾ? ಹೌದು ಅಮ್ಮ, ಅವರೇ ಹೇಳಿದ್ದು. ಯಾಕೆ ಇಲ್ಲಿದ್ದೀರಾ, ಯಾಕೆ ಇವ್ರಗಳ ಜೊತೆ ಓಡಾಡ್ತಿದ್ದೀರಾ ಅಂತ ಹೇಳಿದಾಗ ಅವರೇ ಹೇಳಿದ್ರು. ಏನಂತ ಹೇಳ್ದ? ಸರಿಯಾಗಿ ಹೇಳು. ಯಜಮಾನ್ರಿಗೇನೋ ಆಗಿದೆ, ಅವ್ರು ಕಾಣಿಸ್ತಿಲ್ಲ, ಅವ್ರನ್ನ ಹುಡ್ಕೋದಕ್ಕೆ ಅಂತ ಸ್ವಾಮೀಜಿನ ಕರ್ಸಿದ್ದೀನಿ ಅಂತ ಹೇಳಿದ್ರು. ಅಲ್ಲಮ್ಮ, ನೀನ್ ಬರ್ಬೇಕಾದ್ರೆ ನಂದೀಶನ ಜೊತೆ ಕರ್ಕೊಂಡು ಬಂದಿದ್ರೆ ಅವನ ಜೊತೆ ಸ್ವಲ್ಪ ಮಾತಾಡಬಹುದಾಗಿತ್ತಲ್ಲ. ಹೌದು, ನಾವು ಬಾವಾಜಿ ಮಿಸ್ಸಿಂಗ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೆ. ಅವನು ಬಾವಾಜಿನ ಹುಡುಕ್ತಾ ಇದ್ದಾನೆ ಅಂದ್ರೆ ಏನೋ ವಿಷಯ ಇರ್ಬೋದು. ನನಗೆ ಯಾಕೋ ಏನೋ ಆಗಿದೆ ಅಂತ ಅನಿಸ್ತಾ ಇದೆ ಅತ್ತೆ. ನಂದೀಶ ಎಲ್ಲಿದ್ದಾನೀಗ? ನೀನ್ ಹೊರಡು, ನಾನ್ ಬರ್ತೀನಿ ಅಂತ ಹೇಳಿದ್ರಮ್ಮ. ದಮಯಂತಿ, ಸಮಾಧಾನ ಮಾಡ್ಕೊಳಮ್ಮ. ನಂದೀಶ ಬರ್ಲಿ. ದಿಗ್ವಿಜಯ್, ಏನಿದು? ಏನ್ ಕುಡಿಸ್ತಾ ಇದ್ದೀರಾ? ಕಹಿ. ನಿನ್ನ ದೇಹವನ್ನು ಮೊದಲ ಸ್ಥಿತಿಗೆ ತರುವುದಕ್ಕೆ ನೀನಿದನ್ನು ಕುಡಿಯಲೇಬೇಕು. ಇಲ್ಲವಾದಲ್ಲಿ ಇನ್ನೂ ವಿಕಾರವಾಗಿ ಆಚೆ ಬರುತ್ತೀಯ. ಎಲ್ಲಾ ಮೂಲಿಕೆಗಳು ಸಿಕ್ಕಿದೆಯಾ ದ್ರಾಕ್ಷಾಯಣಿ? ದೊರಕಿತು. ಇದರಿಂದ ನೀನು ಏನು ಮಾಡಬೇಕಂದುಕೊಂಡಿದ್ದೀಯಾ? ಇವನು ಹಾವಿನ ವಿರುದ್ಧ ದ್ವೇಷ ಕಟ್ಟಿಕೊಂಡವನು. ಹಾಗಾಗಿ ಇವನಿಗೆ ಗರುಡ ಕಲ್ಪ ಮಾಡಿ ಮಿಟ್ಟಿದರೆ ಶೀಘ್ರವಾಗಿ ಗುಣವಾಗುತ್ತಾನೆ. ಯಾವಾಗ? 3 ದಿನದಲ್ಲಿ. ನೀನೀಗ ಇವನಿಗೆ ಔಷಧಿಯನ್ನು ಹಚ್ಚಿಬಿಡು. ಅಶ್ವಿನಿ ದೇವತಾಯ ಸರ್ವರೋಗ ನಿವಾರಕಾಯ. ಏನ್ ನಡೀತಾ ಇದೆ ಇಲ್ಲಿ? ನನ್ ಮಗ ಯಾರಿಗೂ ಹೇಳದೆ ಎಲ್ಲಿಗೋ ಹೊರಟೋದ. ಅವನ್ನ ಹುಡುಕ್ತೀನಿ ಅಂತ ಹೇಳಿದ ನಂದೀಶ ಈಗ ದಿಗ್ವಿಜಯನ ಹುಡುಕೋದಕ್ಕೆ ಯಾರೋ ಸ್ವಾಮಿಗಳನ್ನ ಕರ್ಸಿದಾರಂತೆ. ಏನ್ ನಡೀತಾ ಇದೆ ಇದು? ನನಗಂತೂ ಗೊತ್ತಾಗ್ತಿಲ್ಲ ಅತ್ತೆ. ನನ್ನ ಮನ್ಸಿಗಂತೂ ನೆಮ್ಮದಿ ಇಲ್ಲ. ಅವ್ರನ್ನ ನೋಡೋವರೆಗೂ, ಅವ್ರ ಜೊತೆ ಮಾತಾಡೋವರೆಗೂ ನನಗ ನೆಮ್ಮದಿ ಸಿಗೋಲ್ಲ. ತ್ರಿಶೂಲ್, ಏನಾಯ್ತಮ್ಮ? ಯಾಕೆ ಗಾಬರಿ? ಅವನಿಗೇನೋ ತೊಂದರೆ ಆಗಿದೆ ಅಂತ ಕಣೋ. ಅಮ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ಅಂಕಲ್ಗೆ ಏನಾಯ್ತಂತೆ? ಏನೋ ತೊಂದರೆ ಆಗಿದೆ ಶಿವಾನಿ. ಅದನ್ನ ವಿಚಾರಿಸಕ್ಕೆ ನಂದೀಶ ಸ್ವಾಮಿಗಳನ್ನ ಕರ್ಸಿದ್ದಾನೆ. ಅಲ್ಲಮ್ಮ, ಅವರು ಸ್ವಾಮಿಗಳನ್ನ ಕರ್ಸಿದ್ರೆ ನೀವ್ಯಾಕೆ ಇಷ್ಟೊಂದು ಆತಂಕ ಪಡ್ತಾ ಇದ್ದೀರಾ? ಅವರು ಯಾವ ಸ್ವಾಮಿಗಳು ಗೊತ್ತಾ? ತ್ರಯಂಬಕ ಗುರುಗಳು. ತುಂಬಾ ಸಾಧನೆ ಮಾಡ್ಕೊಂಡಿರೋ ಸ್ವಾಮಿಗಳಂತೆ. ಗಂಭೀರವಾದ ಪರಿಸ್ಥಿತಿಲಿ ಇದ್ದಾಗಲೇ ಅವ್ರು ಬರೋದು. ಈಗ ಬಂದಿದ್ದಾರೆ ಅಂದ್ರೆ ಏನೋ ತೊಂದರೆ ಆಗಿದೆ. ಅವರು ಮಹಾನ್ ಶಕ್ತಿ ಇರೋ ಸ್ವಾಮಿಗಳು. ಏನೇ ಸಮಸ್ಯೆ ಬಂದ್ರು ಅದಕ್ಕೆ ಪರಿಹಾರ ಅವ್ರು ಕೊಟ್ಟೇ ಕೊಡ್ತಾರೆ. ಯಾರೇ ತಪ್ಪು ಮಾಡಿದ್ರು ಅವ್ರ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ.
ಆ ಸ್ವಾಮಿಗಳನ್ನ ಕರೆಸಿ ದಿಗ್ವಿಜಯನಿಗೆ ಏನಾಗಿದೆ, ಅವನ್ ಎಲ್ಲಿದ್ದಾನೆ ಅಂತ ನಾವು ತಿಳ್ಕೋಬೇಕು. ಅವ್ರನ್ನ ಮನೆ ಕರೆಸಿ ಪ್ರಶ್ನೆ ಮಾಡಿ ನೋಡಿದ್ರೆ ಅಪ್ಪ ನಾವೇ ಸಾಯಿಸಿದಂತ ಅವ್ರಿಗೆ ಗೊತ್ತಾಗೋದ್ರೆ ಯಾಕಪ್ಪ ಅಳಿಮಯ್ಯ, ಯಾಕೆ ಬೆವರ್ತಾ ಇದ್ದೀರಾ? ಬಿಸಿಲಲ್ಲಿ ನಡ್ಕೊಂಬಂದಿದ್ದಕ್ಕ ಅಲ್ಲ, ಬೇರೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳಿ, ಸ್ವಾಮೀಜಿ ಬರ್ತಾ ಇದಾರಲ್ಲ, ಪೂಜೆ ಮಾಡ್ಸೋಣ. ತ್ರಿಶೂಲ್, ನಿಮ್ಮ ಅಪ್ಪನಿಗೇನೋ ತೊಂದರೆ ಆಗಿದೆ ಅಂತ ಅನಿಸ್ತಾ ಇದೆ ಕಣೋ. ಸ್ವಾಮಿಗಳನ್ನ ಕರ್ಸಿ ತಿಳ್ಕೊಬೇಕು. ಅವ್ರನ್ನ ಕರ್ಸ್ಬಿಡೋಣ. ಪೂಜೆ ಮಾಡಿಸಿ ನಿಮ್ಮ ಅಪ್ಪ ಎಲ್ಲಿದ್ದಾರೆ ಅಂತ ಅವ್ರು ಹೇಳ್ಬಿಟ್ರೆ ಸಾಕು. ದಿಗ್ವಿಜಯ ಕಣ್ಮರೆ ಆಗೋದಕ್ಕೆ ಮುಂಚೆ ಅವನ ಮನಸ್ಥಿತಿ ಹೇಗಿತ್ತು, ಅವನು ಯಾರ ಬಗ್ಗೆ ಮಾತಾಡ್ತಿದ್ದ, ಯಾವುದ್ರ ಬಗ್ಗೆ ಚಿಂತಿಸ್ತಾ ಇದ್ದ ಅಂತ ಗೊತ್ತಾದ್ರೆ ನಾನು ಸುಲಭವಾಗಿ ಮುಂದುವರಿಬಹುದು. ಗುರುಗಳೇ, ಯಜಮಾನ್ರು ಯಾವಾಗ್ಲೂ ನಾಗಮಣಿ ವಿಚಾರನೇ ಮಾತಾಡ್ತಾ ಇದ್ರು. ಅವಳ ಬಗ್ಗೆ ಗೊತ್ತಾಗಿದೆ, ಅವಳಂತೆ ಸಮೀಪದಲ್ಲಿದ್ದೇನೆ ಅಂತ ಮಾತಾಡ್ತಾ ಇದ್ರು. ಯೋಚನೆ ಮಾಡು, ಸರಿಯಾಗಿ ಯೋಚನೆ ಮಾಡು. ಅವನ ಮಾತಲ್ಲಿ ಯಾವುದೋ ಒಂದು ಕುರುಹು ಕೊಟ್ಟಿರುತ್ತಾನೆ. ಅಲ್ಲಿ ಅವನು ನಡೆದು ಹೋದ ಜಾಡಿರುತ್ತೆ. ಸರಿಯಾಗಿ ಯೋಚನೆ ಮಾಡು. ಈ ವಿಚಾರ ಬಿಟ್ಟು ಬೇರೆ ಯಾವ ವಿಷಯನೂ ಮಾತಾಡಿಲ್ಲ ಗುರುಗಳೇ. ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳಕ್ಕೆ ನಾನು ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಏನು ಗೊತ್ತಾಗ್ಲಿಲ್ಲ ಗುರುಗಳೇ. ಅವನು ಹೇಳಿದ್ದ, ಆದರೆ ಅದು ನಿನಗೆ ಅರ್ಥವಾಗಲಿಲ್ಲ. ನಾಗಿಣಿಯ ಅಂತ್ಯ ಸಮೀಪಿಸುತ್ತಿದೆ ಅಂದ. ಅದರರ್ಥ ಅವನು ನಾಗಿಣಿಯ ಸಮೀಪ ಇದ್ದಾನೆ ಅಂತ ತಾನೆ. ಅವನಿಗೆ ನಾಗಮಣಿ ದಕ್ಕತ್ತೆ, ನಾಗಿಣಿಯ ಸಾವಾಗತ್ತೆ ಅಂದರೆ ಅವನಿಗೆ ನಾಗಿಣಿಯ ಬಗ್ಗೆ ತಿಳಿದಿತ್ತು. ಹೌದು, ದಿಗ್ವಿಜಯನಿಗೆ ನಾಗಿಣಿ ಯಾರು ಎಂಬುದು ತಿಳಿದಿತ್ತು. ಪಾದಪೂಜೆಗೆ ರೆಡಿ ಮಾಡ್ಕೊಳ್ಳಿ. ಓಂ ಜ್ವಾಲಾಮುಖಿ ತಾಯೇ, ಜ್ವಾಲಮಾಲಿನಿ ನಮೋ ನಮಃ. ನಿನ್ನ ಕಣ್ಣಿಗೆ ಕಂಡದ್ದು ನನ್ನ ಕಣ್ಣಿಗೆ ತೋರು ತಾಯೇ, ತೋರು. ಬಂದೆ, ಸರಿಯಾದ ಜಾಗಕ್ಕೆ ಕರ್ಕೊಂಡು ಬಂದೆ. ಓಂ ಜ್ವಾಲಮಾಲಿನಿ ತಾಯೇ ನಮೋ ನಮಃ. ಈ ಮನೆಯಲ್ಲಿರೋದು ಇಷ್ಟೇ ಜನನ? ಅಮರ ತ್ರಿಶೂಲ್ ಹೊರಗಡೆ ಹೋಗಿದ್ದಾನೆ. ಶಿವಾನಿ ತ್ರಿಶೂಲ್ ಇಬ್ರು ಹೋದ್ರ? ಇಲ್ಲ, ಶಿವಾನಿ ಒಳಗಡೆ ಇದ್ದಾಳೆ. ಮನೆಯಲ್ಲಿರೋ ಎಲ್ಲರೂ ಇಲ್ಲಿಗೆ ಬನ್ನಿ. ಮಧು, ನನ್ ಸೊಸೆ ಗುರುಗಳೇ. ದಿಗ್ವಿಜಯನ ಮಗನೇ ಹೆಂಡತಿ. ನೀನು ಮುಂಜಾನೆ ದೇವಸ್ಥಾನದಲ್ಲಿ ಸಿಕ್ಕಿದವಳು. ಮಾತಾಡಿಸಿದ್ರು ನಾನು ದಿಗ್ವಿಜಯನ ಸೊಸೆ ಅಂತ ಹೇಳಿದವಳು ಅಲ್ವಾ? ಮಾತಾಡು, ಯಾಕೆ? ಉತ್ತರ ಕೊಡು ಹೆಣ್ಣೆ. ಅದು ನಾನ್ ಮುಂದೆ ಬಂದು ನಿಮ್ಮನ್ನ ಮಾತಾಡಿಸಿದಾಗ ಈಗ ನನ್ನ ಗುರ್ತೇ ಹಿಡಿಲಿಲ್ಲ ಸ್ವಾಮಿಗಳೇ. ಅದಕ್ಕೆ
ನಿಮ್ಗೇನ್ ಮಾತಾಡಕ್ ಸಾಧ್ಯ ಅಲ್ವಾ? ನೀವು ದೊಡ್ಡೋರು, ಮಹಾಮಹಿಮರು. ಅದಕ್ಕೆ ನಿಮ್ ಜೊತೆ ಚರ್ಚೆ ಯಾಕೆ ಅಂತ ನಾನು ಸುಮ್ಮನಾದೆ. ನನ್ ಗಂಡ ತ್ರಿಶೂಲ್ನ ನಿಮ್ ಹತ್ರ ಮಾತಾಡೋದಕ್ಕೆ ಕಳಿಸ್ಕೊಟ್ಟೆ. ತ್ರಿಶೂಲ್ ಹತ್ರ ಮಾತಾಡಿದ್ರಿ ತಾನೆ? ಮಾತು ಮುಗಿತು, ಆದರೆ ಮಾತಿನ ಒಳಗಿನ ಅರ್ಥ, ಮಾತಿನ ಕರುಳು, ಮಾತಿನ ಉರುಳು ಹಾಗೆ ಇದೆ. ಓಂ ಜ್ವಾಲಮಾಲಿಯೇ ನಮಃ. ಚಿಕ್ಕ ವಯಸ್ಸಿಂದನೂ ಮನೇಲಿ ಹೇಳೋರು, ಇಚ್ಛಾದಾರಿ ನಾಗಿಣಿ ಅಂತಿರತ್ತೆ, ಅದು ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಎಲ್ ಬೇಕಾದ್ರೂ ಅದ್ರ ರೂಪನ ಬದಲಾಯಿಸ್ಕೊಳತ್ತೆ ಅಂತ. ಈ ಎಲ್ಲಾ ಶಕ್ತಿ ಇರೋ ಹಾವು ಆ ರೂಪ ಬದಲಾಯಿಸ್ಕೊಳ್ಳೋ ಶಕ್ತಿ ಇರುವಂತ ನಾಗಿಣಿ ನನ್ ಶಿವಾನಿನ. ಅದೆಲ್ಲದಕ್ಕೂ ಎಕ್ಸಾಂಪಲ್ ಅವಳು ಹೋಟೆಲ್ ಇರೋ ಹಾವು. ಏನಪ್ಪ ದೇವಸ್ಥಾನಕ್ಕೆ ಬಂದು ತಲೆ ಮೇಲೆ ಕೈ ಹಾಕೊಂಡು ಕೂತಿದ್ದಿಲ್ಲಯ್ಯ, ಏನಾಯ್ತು? ತುಂಬಾ ಗೊಂದಲಗಳಿವೆ, ಏನೂ ಅರ್ಥ ಆಗ್ತಲ್ಲ. ದೇವಸ್ಥಾನದಲ್ಲೂ ನಿನಗೆ ನೆಮ್ಮದಿ ಸಿಗ್ತಾ ಇಲ್ಲ ಅಂದ್ರೆ ಕಾರಣ ಏನೋ ಗಂಭೀರವಾಗೇ ಇರಬೇಕು. ಏನಪ್ಪ ಏನಾಯ್ತು? ಸ್ವಾಮಿಗಳೇ, ಅದು ಈಗ ನಮ್ ದೇಹಕ್ಕೆ ಯಾವ್ದಾದ್ರು ವಿಶೇಷವಾದ ಶಕ್ತಿ ಬಂದು ಸೇರ್ಕೊಂಡಿದ್ರೆ ಅಥವಾ ಇದ್ರೆ ಅದನ್ನ ಹೇಗೆ ತಿಳ್ಕೊಳ್ಳೋದು? ನಿನ್ನ ಮನಸ್ಸಿನಲ್ಲಿರೋ ಗೊಂದಲಗಳ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಆದರೆ ನೀನು ಹೇಳಿದ ಮಾತುಗಳನ್ನ ಒಂದು ಅರ್ಥ ಮಾಡಿಕೊಂಡು ನಾನು ಒಂದು ಪರಿಹಾರವನ್ನ ಸೂಚಿಸಬಲ್ಲೆ. ಇಲ್ಲೇ ಮುಂದೆ ಹೋದ್ರೆ ಒಂದು ಬಕ್ಕ ಅಂತ ಒಂದು ಜಾಗ ಸಿಗುತ್ತೆ. ಅದರ ಅಡ್ಡರಸ್ತಿಯಲ್ಲಿ ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಹುಲಿತಾಳ ಅನ್ನೋದು ಒಂದು ಜಾಗ ಸಿಗುತ್ತೆ. ಅಲ್ಲೊಬ್ರು ಅವಧೂತರಿದ್ದಾರೆ. ಅವರು ಮಹಾಸಾತ್ವಿಕರು, ಜಗತ್ತಿನ ಎಲ್ಲಾ ಮೋಹದಾಗಳಿಂದ ದೂರ ಇರುವಂತಹ ಅವಧೂತರು. ಸಾಮಾನ್ಯವಾಗಿ ಇಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕೊಡ್ತಾರೆ. ಹೋಗು ನೋಡು, ಒಳ್ಳೇದಾಗಿ. ಆದ್ರೆ ನೀನು ಮಗು ಮೇಲೆ ಪ್ರೀತಿನ ತೋರಿಸ್ತಾ ಇಲ್ಲ. ಹೊಟ್ಟೆನಲ್ಲಿ ಹಾವಿನ ಮರಿಗಿರೋ ವಿಚಾರ ನನಗೆ ಗೊತ್ತಾಗಿದೆ. ಇನ್ನು ನನಗೆ ಗೊತ್ತಾಗಬೇಕಾಗಿರೋದು ನೀನು ಕೂಡ ಹಾವು ಅನ್ನೋದು ಮಾತ್ರ. ಅದು ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ. ನಾನು ಇಷ್ಟೆಲ್ಲ ಮಾತಾಡ್ತಿರೋ ನೀನೇನು ಮಾತಾಡ್ತಿಲ್ವಲ್ಲ? ಎಲ್ಲಿಗೆ ಹೋಗಿದ್ದೆ ನೀನು? ನಾನು ಸ್ವಾಮಿಗಳು ನೋಡ್ಕೊಂಬರಕ್ ಹೋಗಿದ್ದೆ. ಯಾವ ಸ್ವಾಮಿಗಳು? ಅವ್ರು ಡಾಕ್ಟರ್ ಸ್ವಾಮಿನಾಥನ್ ಅಂತ. ಅವರು ಅದೇ ನೀನು ಗರ್ಭಿಣಿ ಆಗಿರೋ ವಿಷಯ ಅವ್ರಿಗೆ ಹೇಳ್ತಾ ಇದ್ದೆ. ನೀನು ಹೇಗೆ ನೋಡ್ಕೋಬೇಕು ಅಂತ ಒಂದಷ್ಟು ಟಿಪ್ಸ್ಗಳು ಕೊಡ್ತಾ ಇದ್ರು ನನಗಷ್ಟೇ. ಹೇಗ್ ನೋಡ್ಕೋಬೇಕಂತ? ಅದು ಬೆಳಗಿನ ಜಾವ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಂತೆ. ಅದರಿಂದ ಏನಾಗುತ್ತಂತೆ? ಅದೇ ಶಿವಾನಿ, ಬೆಳಗಿನ ಜಾವ ನಾವು ಆಚೆ ಹೋದ್ರೆ ಸೂರ್ಯನ ಕಿರಣಗಳೆಲ್ಲ ನಮ್ಮ ಮೈ ಮೇಲೆ ಬಿದ್ದು ವಿಟಮಿನ್ ಡಿ ಸಿಗತ್ತೆ. ಅದಕ್ಕೋಸ್ಕರ ಹೋಗೋಣ. ಅದು ನಾವು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೆ ಆಚೆ ಹೋದ್ರೆ ಫ್ರೆಶ್ ಆಗಿ ಸಿಗತ್ತಲ್ಲ. ಆವಾಗ ಸೂರ್ಯನ ಕಿರಣಗಳು ಎಲ್ಲ ನಮ್ಮ ಮಗು ಮೇಲೆ ಬಿದ್ದು ಅದು ಸೂರ್ಯನ ತರ ಫಳಫಳ ಅಂತ ಹೊಡೆಯುತ್ತೆ. ನಮ್ಮ ಮಗುಗೋಸ್ಕರ ತಾನೆ. ಬರಲ್ಲ ಅಂತ ಹೇಳ್ಬೇಡ ಪ್ಲೀಸ್. ಸೂರ್ಯನ ಬೆಳಕು ನಿನ್ ಮೇಲೆ ಮಗು ಮೇಲೆ ಎಲ್ಲ ಬಿದ್ರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಡಾಕ್ಟರ್ ಹೇಳಿದ್ದಾರೆ. ಹೋಗೋಣ ಶಿವನಿ. ಆಯ್ತು, ಬರ್ತೀನಿ, ಹೋಗೋಣ. ಅದಕ್ಕೆ ಯಾಕೆ ಇಷ್ಟೊಂದು ಕೇಳ್ತಿದ್ಯಲ್ಲ? ಸರಿ. ಶಿವಾನಿ, ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಹೋಗ್ಬೇಕು. ಆಯ್ತು ಯಜಮಾನ್ರೆ, ಈಗ ಬರ್ತೀರಾ? ನಾಳೆ ಬೆಳಿಗ್ಗೆ ಇದನ್ನ ಪರೀಕ್ಷೆ ಮಾಡಿಬಿಡ್ತೀನಿ. ಇದರಿಂದ ನೀನು ಯಾರು ಅಂತ ಗೊತ್ತಾಗತ್ತೆ. ನಮ್ಮಪ್ಪ ಮತ್ತೆ ತ್ರಿವಿಕ್ರಮ್ ಸಾವು, ಅದ್ರ ಹಿಂದೆ ಇರೋ ರಹಸ್ಯ ಎಲ್ಲ ಗೊತ್ತಾಗತ್ತೆ. ಇಷ್ಟು ದಿನದಿಂದ ನನಗಿರೋ ಗೊಂದಲ, ಪ್ರಶ್ನೆಗಳು ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗತ್ತೆ. ತ್ರಿಶೂಲ್, ಏನಾಯ್ತು? ಯಾಕಲ್ಲ ನಿಂತ್ಬಿಟ್ಟಿದ್ಯಾ? ಬಾ.
ಇದೇನಿದೆ ನನ್ನ ಮೈ ಬಣ್ಣ ಬದಲಾಗ್ತಾ ಇದೆಯಲ್ಲ ಯಾಕೆ ಶಿವಾನಿ, ಇವತ್ತು ನೀನ್ ಎಲ್ಲಾ ಸತ್ಯಗಳು ಬಯಲಾಗ್ಲೇಬೇಕು. ಮಾಲಿನ್ಯೇ ನಮಃ, ಪ್ರಚಂಡ ವೀರ್ಯೇ ನಮಃ, ಫಟ್ ಫಟ್ ಸ್ವಾಹ. ಚಂಡ ಸಹೋದರಿಯೇ ನಮಃ, ಚಂಚಲ ನೇತ್ರಾಯ ನಮಃ, ಫಟ್ ಫಟ್ ಸ್ವಾಹ. ಓಂ ಜ್ವಾಲಮಾಲಿನ್ಯಾಯ ವಿದ್ಮಹೇ ರಕ್ತಪ್ರಿಯಾಯ ಧೀಮಹಿ ತನ್ನೋ ಶಕ್ತಿ ಪ್ರಚೋದಯಾತ್. ಮಾರ್ಗನೇತ್ರ ಆವಾಹಯಾಮಿ. ಮಾರ್ಗನೇತ್ರ, ಪೂರ್ವ ದಿಕ್ಕಿಗೆ ಹೋಗು, 100 ಗಾವುದ ದೂರ ಹೋಗು. ದಿಗ್ವಿಜಯ ಅನ್ನುವವನ ಮನೆಯ ದಿಕ್ಕಿಗೆ ಹೋಗು. ಆ ಮನೆಯ ಎಡ ಬಲ ಸುತ್ತಮುತ್ತ ನೋಡು. ಆಸುಪಾಸಿನಲ್ಲೆಲ್ಲಾದರೂ ಇಚ್ಛಾಧಾರಿ ನರಗಳು ಕಂಡರೆ ನಿನ್ನ ಶಕ್ತಿಯನ್ನು ತೋರು. ಅವರು ಹರಿತ ವರ್ಣದಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತೆ ತೋರು. ಹೋಗು. ಗುರುಗಳೇ, ಗೊತ್ತಾಯ್ತಾ? ಇಚ್ಛಾಧಾರೆ ನಾಗಗಳು ಯಾರ ಮನೇಲಿ ಇದ್ದಾರೆ ಅಂತ ಗೊತ್ತಾಯ್ತಾ? ಎಲ್ಲಿದ್ದಾರೆ ಅಂತ ತಿಳಿತಾ? ಹೇಳಿ ಗುರುಗಳೇ. ಅಂದ್ರೆ ನಮ್ಮ ಸಮಸ್ಯೆಗಳು ಪರಿಹಾರ ಆಯ್ತು. ಇಚ್ಛಾಧಾರಿ ನಾಗಗಳು ಯಾರು ಅಂತ ಗೊತ್ತಾದ್ರೆ ನಾಗಮಣಿ ಪಡೆಯೋದು ಸುಲಭ. ಹೇಳಿ ಗುರುಗಳೇ, ನಿಮ್ಮ ಶಕ್ತಿ ಗುರುತಿಸಿದ ಆ ಮನೆ ಯಾವುದು? ಅಲ್ಲಿದ್ದ ನಾಗಗಳು ಯಾವುದು? ಗುರುಗಳೇ, ಆ ನಾಗಗಳು ನಮಗೆ ಪರಿಚಯ ಇರೋರ್ ಮನೇಲೇ ಇದಾವ ಅಥವಾ ನಮಗೆ ಪರಿಚಯ ಇರೋರೇ ಯಾರಾದ್ರೂ ನಾಗಗಳ? ಸ್ವಾಮಿಗಳೇ, ನಿಮ್ ಮೌನ ನಮ್ಮನ್ನ ತುಂಬಾ ಎದುರಿಸ್ತಾ ಇದೆ ಸ್ವಾಮಿಗಳೇ. ಏನಾದ್ರೂ ಹೇಳಿ ಸ್ವಾಮಿಗಳೇ. ಅಲ್ಲಿಂದ ಬರುವ ಶಕ್ತಿ ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ಬೇಕು ಗುರುಗಳೇ. ಹೇಳಿ ಗುರುಗಳೇ. ಶಕ್ತಿ ಬರಲ್ಲ. ನಾನು ಸೃಷ್ಟಿ ಮಾಡಿರುವ ಶಕ್ತಿ ನಾಗಗಳ ದೇಹ ಸೇರಿ ಅವುಗಳ ಪ್ರಾಣಾಹುತಿ ಮಾಡಿರುತ್ತೆ. ಅದರ ಪ್ರಾಣ ಹರಿದ್ವರ್ಣದಲ್ಲಿ ಕಾಣುತ್ತೆ. ಅದು ನಾಗಗಳನ್ನ ತೋರಿಸುತ್ತೆ. ಅರ್ಥ ಆಗಿಲ್ಲ ಸ್ವಾಮಿಗಳೇ. ಗುರುಗಳೇ, ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಬಿಡಿಸಿ ಹೇಳಿ. ಮಾರ್ಗ ನೇತ್ರ ಹರಿದ ನಾಗದ ದೇಹದ ಪೊರೆ ಹಸಿರಿನ ರೂಪದಲ್ಲಿ ಹೊಳೆಯುತ್ತಿರುತ್ತದೆ. ಅದರ ಸುತ್ತಮುತ್ತ ಅದು ನಡೆದಾಡುವ ಸ್ಥಳ ಹಸಿರಾಗಿ ಕಾಣುತ್ತೆ. ಅದು ನನ್ನ ಕಣ್ಣಿಗೆ ಪೂಜೆಯಲ್ಲಿದ್ದ ಕಾರಣ ನಿಮ್ಮ ಕಣ್ಣಿಗೂ ಅದು ಹಸಿರಾಗಿ ಕಾಣುತ್ತೆ. ಹೋಗಿ, ಎಲ್ಲಾ ಕಡೆಗೆ ಹೋಗಿ, ನಾನಾ ದಿಕ್ಕುಗಳಲ್ಲಿ ತಿರುಗಿ ಹಸಿರು ಬಣ್ಣದಲ್ಲಿ ಕಾಣುವ ನಾಗಗಳನ್ನು ಗುರುತಿಸಿ ಹೋಗಿ ಹುಡುಕಿ. ಗುಡಿ, ಗೋಪುರ, ಮನೆ, ಮಠ, ಹಾದಿ, ಬೀದಿ ಎಲ್ಲ ಕಡೆ ಹುಡುಕಿ. ನಾಗ ಇರುವ ಸ್ಥಳ ಹಸಿರಾಗಿರುತ್ತದೆ. ಹೋಗಿ. ಸರಿ ಗುರುಗಳೇ, ಬಂದ್ರು. ಹೇ ಭೋಲೆನಾಥ, ಓಂಕಾರೇಶ್ವರ, ಧರ್ಮ ಚಕ್ರವ ತಿಳಿದ ನಿತ್ಯ ಕರ್ಮಾತ್ಮನೇ, ಸಕಲ ಭೂತ ಪ್ರೇತ ಪಿಶಾಚಿನಾಶನೇ, ಭೂತದೊಳವಿತ್ತು ಭವಿಷ್ಯ ಬರೆಯುವ ಭದ್ರೇಶ್ವರ. ಏನಿದು ಭೂತ ಚೇಷ್ಟೆ? ನಿನ್ನ ಭಕ್ತೆಯ ಸುಳಿವಿಗೆ ಹರಿದ್ವರ್ಣ ತುಂಬಿದ ಅಸುರ ಶಕ್ತಿಯ ಕಂಡರು. ಯಾಕೆ ಮೌನ ಹರವೇ? ಶಿವಾನಿ, ಬೆಳಗ್ಗೆ ಯಾಕೆ ಹಂಗೆ ಕಿರ್ತಿದೆ? ತ್ರಿಶೂಲ್ ಮೈ ಮೇಲೇನೋ ಬಿದ್ದಾಗಾಯ್ತು, ಮೈಯೆಲ್ಲ ಉರಿತಾ ಇತ್ತು, ಅದಕ್ಕೆ. ಅದನ್ನ ನಾನು ನನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೆ, ಆದ್ರೆ ನನಗೇನು ಇವಳು ಮಾತ್ರ ಮೈ ಉರಿತು. ಅಂದ್ರೆ ಆ ಚೂರ್ಣದ ಪ್ರಭಾವ ಇವಳ ಮೇಲೆ ಆಯ್ತಾ? ಆದ್ರೆ ಅವಧೂತರು ಹೇಳಿರೋ ಪ್ರಕಾರ
ಬೇರೆ ಯಾವ್ದು ರೂಪ ಕಾಣಿಸ್ತಾ ಇಲ್ವಲ್ಲ? ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಿನಗ್ ತೊಂದರೆ ಆಗ್ತದೆ ಅಂದ್ರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಶಿವ. ಇವಾಗ ನೀನ್ ಆರಾಮಾಗಿದೆಯಲ್ಲ, ಅಷ್ಟು ಸಾಕು. ನಾಗಲೋಕದಲ್ಲಿ ಒಂದಷ್ಟು ಸಮಸ್ಯೆಗಳು ನನ್ನ ಬೆನ್ನಟ್ಟಿ ಬರುತ್ತೆ ಅಂದ್ರೆ ನನಗೆ ಆಗ್ತಾ ಇರೋ ಅನುಭವಗಳನ್ನ ನೋಡಿದ್ರೆ ಅದು ನಿಜ ಅಂತ ಅರ್ಥ ಆಗ್ತಿದೆ. ಯಾರಾದ್ರೂ ನಮ್ಮನ್ನ ಹುಡುಕ್ತಾ ಇದ್ದಾರೆ. ಎಲ್ರು ಎಲ್ಲಿದ್ದೀರಾ? ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಅಲ್ಲೇ ಹುಡುಕ್ತಾ ಇದೀನಪ್ಪ. ಮರ ಗಿಡ ಸೊಪ್ಪು ಸೆದೆ ಬಿಟ್ರೆ ಏನು ಕಾಣ್ತಿಲ್ಕಂಡು. ಈ ತರ ಹೋದ್ರಾಗೆ ಈ ಊರು ಎಷ್ಟು ದೊಡ್ಡದು, ಎಷ್ಟು ಹುಡ್ಕೋದು? ಅದನ್ನೇ ಕಣೆ ನಾನು ಹೇಳ್ತಾ ಇರೋದು. ಸಂಜೆ ಅಷ್ಟರೊಳಗೆ ನಾಗಮಣಿ ಸಿಕ್ಕಿಲ್ಲ ಅಂದ್ರೆ ಮೇಲಿರಪ್ಪ ಅವರು ಕೆಲಸ ಮಾಡಲ್ಲ. ಮತ್ತೀಗೇಂಡ ಮಾಡೋದು? ನೋಡಿ, ನಾವ್ ಹೀಗೆ ಹುಡುಕ್ತಾ ಇದ್ರೆ ಖಂಡಿತ ಕೆಲಸ ಆಗಲ್ಲ. ಬೇರೆ ಏನಾದ್ರೂ ದಾರಿ ಹುಡುಕ್ಬೇಕು. ನಾನು ಅದ್ನ ಯೋಚನೆ ಮಾಡ್ತಿದ್ದೀನಿ ಕಂಡು. ನಮ್ದೇನ್ ಕತೆ ಮುಂದೆ ಹೇಳ್ದ? ಎಲ್ರು ಒಂದ್ ಕಡೆ ಆದಷ್ಟು ಬೇಗ ಸೇರೋಣ. ಮೂಕಂಡು ನೀನ್ ಹೇಳೋದು ಸರಿಯ ಕಂಡ. ಒಬ್ಬೊಬ್ರೆ ಹಿಂಗ್ ಹುಡಿಕೊಂಡು ಹೋದ್ರ ನಾಗ ಎಡೆ ಹತ್ಕೊಂಡ್ ನಿಂತಿರ್ತದ. ಅದೇನಾರ ಎಡೆಲ್ ಒಂದ್ಸರಿ ಕುಕ್ಕುದ್ರ ನಮ್ ಕತೆ ಅಷ್ಟೇಯ. ಸರಿ, ಈಗ ನಾವ್ ಎಲ್ಲಿಗೆ ಬರ್ಬೇಕು ಹೇಳ್ದ? ನಂದಿ ಬೆಟ್ಟ ಇದೆಯಲ್ಲ, ಆ ನಂದಿ ಬೆಟ್ಟ ಹಿಂದ್ಗಡೆಗೆ ಜಾಗ ಇದೆಯಲ್ಲ, ಮಾಮೂಲಿ ನಾವು ಸಿಗ್ತಾ ಇದ್ದು. ಸರಿ, ಓಕೆ, ಬರ್ತಾ ಇದೀನಿ. ಬನ್ನಿ 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 ಬನ್ನಿ. ಏನಾಯ್ತು ಮಾರಾಯ? ಭೂಪತಿ, ನಾವು ಹುಡುಕಿದ್ ಸಾಕು, ಎಲ್ರು ಒಂದ್ ಕಡೆ ಸೇರು ಅಂತ ಹೇಳ್ತಾರ ಕಂಡು. ನಡಿ ಮತ್ತೆ. ಎಲ್ಲ ಸರಿಯಾಗಿ ಕಾಣಿಸ್ತಾ ಇದೆ, ಆದ್ರೆ ಎಲ್ಲೋ ಏನೋ ತಪ್ಪಾಗ್ತಾ ಇದೆ ಅನಿಸ್ತಾ ಇದೆ. ಯಾಕೆ? ಸ್ವಾಮಿಗಳೇ, ನಾನು ನೆನ್ಪಿದ್ದೀನ? ನಿನ್ನ ಅನುಮಾನ ಪರಿಹಾರ ಆಯ್ತಾ? ಇಲ್ಲ ಸ್ವಾಮಿಗಳೇ, ಅದೇ ಒಂದು ವರ್ಣಚೂರ್ಣ ಕೊಟ್ಟಿದ್ರಲ್ಲ, ಅದನ್ನ ಅವಳ ಮೇಲೆ ಪ್ರಯೋಗ ಮಾಡಿದೆ. ಯಾವುದೇ ರೀತಿ ಬದಲಾವಣೆ ಕಾಣಿಸ್ತಿಲ್ಲ. ಏನು? ಆ ವರ್ಣಚೂರ್ಣ ಪ್ರಯೋಗದಿಂದ ಯಾವ ಬದಲಾವಣೆಯೂ ಕಾಣಲಿಲ್ವೇ? ಇಲ್ಲ. ಹಾಗಾಗೋದಕ್ಕೆ ಎರಡೇ ಕಾರಣ. ಒಂದು, ನಿನ್ನ ಅನುಮಾನ ಸುಳ್ಳಾಗಿ. ಇನ್ನೊಂದು, ಆ ವರ್ಣಚೂರ್ಣದ ಪ್ರಭಾವವನ್ನು ತಡೆಯುವ ಶಕ್ತಿ ಅವರಲ್ಲಿರೋದು. ನಿಜಕ್ಕೂ ನಿನ್ನ ಅನುಮಾನ ಏನಿತ್ತು? ಅವಳು ಮನುಷ್ಯ ರೂಪದಲ್ಲಿರೋ ಒಂದು ನಾಗ ಅಂತ ನನಗೆ ಅನುಮಾನ ಬಂದಿತ್ತು ಸ್ವಾಮಿಗಳೇ. ಅದು ನಿಜಾನೋ ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಏನಾದ್ರೂ ಪರಿಹಾರ ತಗೊಂಡೋಗೋಣ ಅಂತ ಬಂದೆ. ನಿಜದ ಹಿಂದೆ ಮುಂದೆ ಸುತ್ತಮುತ್ತ ಸಹಸ್ರ ಅನುಮಾನಗಳಿವೆ. ಆದ್ರೆ ಅನುಮಾನಗಳೆಲ್ಲ ನಿಜ ಆಗಿರೋ. ಇಷ್ಟಕ್ಕೂ ನಿನಗೆ ಅವ್ರ ಮೇಲೆ ಅನುಮಾನ ಬರೋದಕ್ಕೆ ಕಾರಣ ಏನು? ಅವಳು ನನ್ನ ಹೆಂಡತಿ. ಅವಳು ಇವಾಗ ಪ್ರೆಗ್ನೆಂಟ್ ಸ್ವಾಮಿಗಳೇ. ಸ್ಕ್ಯಾನಿಂಗ್ ಮಾಡ್ತಾರಲ್ಲ, ಅದನ್ನ ಮಾಡ್ಸಕ್ಕೆ ಅಂತ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ವಿ. ಮನುಷ್ಯ ಗರ್ಭದಲ್ಲಿ ಸರ್ಪ ವಿಚಿತ್ರವಾಗಿದೆಯಲ್ಲ? ತುಂಬಾ ವಿಚಿತ್ರವಾಗಿದೆ. ಗೊಂದಲಗಳಿಂದ ನನ್ನ ಮನಸ್ಸು ಗೊಂದಲದ ಗೂಡಾಗೋಗಿದೆ. ಸ್ವಾಮಿಗಳೇ, ದಯವಿಟ್ಟು ಈ ಸಮಸ್ಯೆಗೆ ಏನಾದ್ರೂ ಪರಿಹಾರ ಕೊಡಿ. ಒಂದು ಕೆಲಸ ಮಾಡು, ನಿನ್ನ ಹೆಂಡತಿನ ಇಲ್ಲಿ ಕರ್ಕೊಂಬ. ಅವಳನ್ನು ನೋಡಿದ ಮೇಲೆ ಸಮಸ್ಯೆಗೆ ಏನಾದ್ರು ಪರಿಹಾರ ಸಿಗತ್ತಾ ಅಂತ ವಿಚಾರ ಮಾಡೋಣ. ಸರಿ ಸರಿ ಸ್ವಾಮಿಗಳೇ, ನನ್ನ ಹೆಂಡತಿನ ಇವಾಗಲೇ ಕರ್ಕೊಂಡ್ ಬರ್ತೀನಿ. ನೀವು ಇಲ್ಲೇ ಇರಿ, ದಯವಿಟ್ಟು ಇವಾಗಲೇ ಕರ್ಕೊಂಡ್ ಬರ್ತೀನಿ ಸ್ವಾಮಿಗಳೇ. ಸಂತರ ಹತ್ರ ಇವಳನ್ನ ಕರ್ಕೊಂಡು ಹೋಗ್ಬೇಕು. ಇವಳಲ್ಲಿ ಅಡಗಿರೋ ನಿಗೂಢ ಸತ್ಯ ಏನು ಅಂತ ಅವ್ರು ಮಾತ್ರ ನನಗೆ ಹೇಳೋದಕ್ಕೆ ಸಾಧ್ಯ. ತ್ರಿಶೂಲ್ ಎಲ್ಲಿಗೆ ಹೋಗಿದೆ? ನನಗ್ ಗೊತ್ತಿಲ್ಲದೆ ದೇವ್ರ ಹತ್ರ ಬೇರೆನೋ ಬೇಡ್ಕೊಡಕ್ ಹೋಗಿದ್ದ? ನಾನು ದೇವ್ರ ಹತ್ರ ಹೋಗಿರ್ಲಿಲ್ಲ, ಸಂತರ ಹತ್ರ ಹೋಗಿದ್ದೆ. ಸಂತರ? ಇಲ್ಲೊಬ್ರು ಸಂತರಿದ್ದಾರೆ ಶಿವಾನಿ, ಅವ್ರನ್ನ ನೋಡ್ಕೊಂಬರಕ್ ಹೋಗಿದ್ದು. ಬರೀ ನಮ್ಮನ್ನ ನೋಡ್ತಾನೆ ನಾವ್ಯಾರು ಏನು ನಮ್ಮ ಭವಿಷ್ಯ ಎಲ್ಲ ಹೇಳ್ಬಿಡ್ತಾರೆ. ಅಂಥವ್ರು ಇವರು. ಅಂಥವ್ರ? ನಾನ್ ನೋಡಿದ್ದೀನಿ ಅವ್ರನ್ನ. ಇಲ್ಲ ಶಿವಾನಿ, ನಾನೇ ಅವ್ರನ್ನ ಒಂದೆರಡು ಸತಿ ಮೀಟ್ ಮಾಡಿರೋದಷ್ಟೇ. ಅವ್ರ ಮಾತು ಕೇಳ್ತಾ ಇದ್ರೆ ನಮ್ಮ ಸಮಸ್ಯೆಗಳೆಲ್ಲ ಮರ್ತೇ ಬಿಡ್ತೀವಿ. ಅಂತ ಸಿದ್ಧಿ ಇರೋ ಬೈರಾಗಿಗಳವರು. ಹಾಗಿದ್ರೆ ನಿನ್ ಜೊತೆ ನನ್ನನ್ನು ಕರ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ನನಗೂ ಸಿದ್ಧಿ ಪುರುಷರು, ಮುನಿಗಳು, ಅವಧೂತರು ಕಂಡ್ರೆ ತುಂಬಾ ಗೌರವ ಅಂತ ನಿನಗೆ ಗೊತ್ತು ತಾನೆ?
ಗೊತ್ತಿದ್ದು ಯಾಕೆ ಕರ್ಕೊಂಡು ಹೋಗಿಲ್ಲ? ಅದು ಅವ್ರ ಅಪ್ಪಣೆ ಇಲ್ಲದೆ ಅವ್ರ ಹತ್ರ ಕರ್ಕೊಂಡು ಹೋದ್ರೆ ಚೆನ್ನಾಗಿರೋದಿಲ್ಲ ಅಂತ ಇವಾಗ ತಾನೇ ಅವ್ರನ್ನ ಅವ್ರ ಪರ್ಮಿಷನ್ ತಗೊಂಡ್ ಬರ್ತಾ ಇದ್ದೀನಿ ಶಿವಾನಿ, ನಿನ್ನನ್ನು ಕರ್ಕೊಂಡು ಹೋಗ್ಬೋದಾ ಅಂತ. ಹ್ಞೂ ಅಂದಿದ್ದಾರೆ. ನಿನಗೂ ಇಲ್ಲಿ ಕೂತು ಕೂತು ಬೇಜಾರಾಗಿರುತ್ತೆ, ನಿನ್ನ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ಬಾ ಹೋಗೋಣ. ದೇವಸ್ಥಾನಕ್ಕೆ ಇಬ್ರು ಪೂಜೆಗೆ ಅಂತ ಬಂದು ನಾನು ಒಬ್ಳನ್ನೇ ಇಲ್ಲಿ ಬಿಟ್ಟು ಹೋದ್ರೆ ನನಗೆ ಗಾಬರಿ ಆಗಲ್ವಾ? ಈಗ ಬಂದು ಬೇಜಾರಾಯ್ತಂತ ಬೇರೆ ಕೇಳ್ತಿದ್ಯಾ? ಇಲ್ಲ ಶಿವಾನಿ, ಈಗ ಹೋಗಿ ಬಂದ್ಬಿಡ್ತೀನಿ ಅಂತ ಹೇಳಿದಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು. ಅಂಥದ್ದೇನು ಮುಖ್ಯವಾದ ಕೆಲಸ? ಅದು ನಮಗ್ ಸಂಬಂಧಪಟ್ಟಿದ್ದೆ. ನಮಗ್ ಸಂಬಂಧಪಟ್ಟಿದ್ದ? ಏನದು ನನಗ್ ಗೊತ್ತಿಲ್ಲದೆ ಇರೋದು? ಅದು ಏನ್ ಗೊತ್ತಾ ಶಿವಾನಿ, ಅವರು ಅವಧೂತರು, ಮಾಯಾವಿಗಳು. ಅವ್ರ ಹತ್ರ ಹೋದ್ರೆ ಎಲ್ಲ ನಿನಗೆ ಗೊತ್ತಾಗತ್ತೆ. ಬಾ. ಎಲ್ಲ ಅಂದ್ರೆ? ಅಲ್ಲ ಶಿವಾನಿ, ಅದು ನನಗೆ ಏನೇನೋ ಗೊಂದಲಗಳಿತ್ತಲ್ಲ, ಅದೆಲ್ಲ ಸರಿ ಹೋಗುತ್ತೆ. ಅವ್ರು ಎಲ್ಲ ಹೇಳ್ತಾರೆ, ನಮ್ಮ ಬಗ್ಗೆ ಕೂಡ ಹೇಳದೇ ಇರ್ತಾರ, ಎಲ್ಲ ಹೇಳ್ತಾರೆ. ಬಾ ಹೋಗೋಣ. ಎಲ್ಲದ್ರ ಬಗ್ಗೆ ಹೇಳೋರು ನಮ್ಮ ಪೂರ್ವ ಜನ್ಮದ ಬಗ್ಗೆ, ನಮ್ಮ ಪ್ರೀತಿ ಬಗ್ಗೆ ಹೇಳಿದ್ರು ಹೇಳ್ಬೋದು. ಅದರಿಂದ ತ್ರಿಶೂಲ್ಗೆ ಅವನೇ ಆದಿಶೇಷ ಅಂತ ತಿಳಿಬಹುದು. ಶಿವಾನಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಇವಾಗ ನಿನ್ನ ಅವ್ರ ಹತ್ರನೇ ಕರ್ಕೊಂಡು ಹೋಗ್ತಾ ಇರೋದು. ಅವ್ರ ಹತ್ರ ಆಶೀರ್ವಾದ ತಗೊಳ್ಳುವಂತೆ. ಬಾ. ಒಂದ್ ನಿಮಿಷ ಬಂದೆ, ಪೂಜೆ ಬಿಟ್ಟಿರ್ತೀನಿ. ಗುರುಗಳು ನಾಗಗಳು ಹಸಿರು ಬಣ್ಣದಲ್ಲಿ ಕಾಣುತ್ತೆ ಅಂತ ಹೇಳಿದ್ರು. ಎಲ್ಲಾ ಕಡೆನೂ ಹುಡುಕಿದ್ದಾಯ್ತು.